ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಕರ್ಣ ಸೀರಿಯಲ್ನಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಕ್ವಿಕ್ ರೀಕ್ಯಾಪ್ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕರ್ಣ ನಯನ್ತಾರ ಮತ್ತೆ ಸಂಜಯ್ ಇಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಮನ್ಸಲ್ಲೇ ಅನ್ಕೋತಿರ್ತಾನೆ. ನೋಡಿ, ನೀವು ನಿತ್ಯ ಬಗ್ಗೆ ಮಾತಾಡ್ತಾ ಇರೋದು ಸರಿ ಇಲ್ಲ. ಅವಳು ಎಷ್ಟೇ ಆದ್ರೂ ಈ ಮನೆ ಸೊಸೆ. ಹಾಗಿದ್ಮೇಲೆ ಅವ್ರು ಈ ಮನೆಯವರೇ ಅಲ್ವಾ? ನೀವ್ ಯಾಕೆ ಆ ರೀತಿ ಮಾತಾಡ್ತಿದ್ದೀರಾ? ಈ ಮನೆಯಲ್ಲಿ ನಿಮ್ಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಅವಳಿಗೂ ಇದೆ. ಅದು ಅಲ್ಲದೆ ತಾತ ನನ್ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ವಸಿಷ್ಠ ಹಾಸ್ಪಿಟಲ್ ಅಲ್ಲಿ ಕೆಟ್ಟ ಹೆಸರು ಬರೋ ರೀತಿ ನಾನು ಯಾವತ್ತೂ ಮಾಡೋದಿಲ್ಲ. ವಸಿಷ್ಠ ಆಫೀಸ್ ಅಲ್ಲಿ ನಿತ್ಯ ಅವರು ಎಲ್ಲಾ ರೀತಿ ಜವಾಬ್ದಾರಿನ ವಹಿಸ್ಕೋತಾರೆ ಅಂತ ನನ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ಅವ್ರಿಗೆ ಅಷ್ಟೇ ಟ್ಯಾಲೆಂಟ್ ಕೂಡ ಇದೆ. ಅವರು ಆ ಒಂದು ಜಾಗಕ್ಕೆ ಫಿಟ್ ಆಗ್ತಾರೆ ಅಂತಾನೆ ನಾನ್ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕೂರ್ಸಿರೋದು. ಹಾಗೆ ಕರ್ಣ ಅಜ್ಜಿ ಹತ್ರ ಬಂದು ನಾನ್ ಮಾತಾಡಿದ್ರಲ್ಲಿ ಅಥವಾ ನಾನ್ ನಿರ್ಧಾರ ತಗೊಂಡಿರೋದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ ಅಂತ ಕೇಳಿದಾಗ, ಇಲ್ಲ ಡಾರ್ಲಿಂಗ್, ನೀನ್ ಯಾವಾಗ ಏನೇ ನಿರ್ಧಾರ ತಗೊಂಡ್ರು ಯೋಚನೆ ಮಾಡ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ನೀನ್ ಈ ನಿರ್ಧಾರದಲ್ಲಿ ನನ್ಗೆ ಯಾವ್ದೇ ರೀತಿ ಡೌಟ್ ಇಲ್ಲ ಅಂತ ಮಹಾಲಕ್ಷ್ಮಿ ಅವರು ಹೇಳ್ತಾರೆ. ಥ್ಯಾಂಕ್ ಯು, ನನ್ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದಿರಲ್ಲ ಅಂತ ಹೇಳಿ ಕರ್ಣ ಅವ್ನ್ ರೂಮ್ಗೆ ಹೋಗ್ತಾನೆ. ಇದನ್ನೆಲ್ಲಾ ಕೇಳಿಸ್ಕೊಂಡು ನಿತ್ಯ ಖುಷಿ ಪಡ್ತಿರ್ತಾಳೆ. ಹಾಗೆ ಕರ್ಣ ಫ್ರೆಶ್ ಅಪ್ ಆಗಿ ಆಚೆಗ್ ಬಂದಾಗ ಕರ್ಣ ಥ್ಯಾಂಕ್ ಯು ಅಂತ ನಿತ್ಯ ಹೇಳ್ತಾಳೆ. ಥ್ಯಾಂಕ್ಸಾ? ಯಾಕೆ ಅಂತ ಕರ್ಣ ಕೇಳ್ಬೇಕಾದ್ರೆ, ನನ್ ಪರವಾಗಿ ಮನೆಯವ್ರ ಹತ್ರ ಮಾತಾಡಿದ್ರಲ್ಲ ಅದಕ್ಕೋಸ್ಕರ ಅಂತ ನಿತ್ಯ ಹೇಳಿದಾಗ, ಅದು ನನ್ ಕರ್ತವ್ಯ, ಅದಕ್ಕೆ ಮಾತಾಡ್ದೆ ಅಂತ ಕರ್ಣ ಹೇಳ್ಬೇಕಾದ್ರೆ, ನೀವು ಯಾವತ್ತೂ ಯಾರನ್ನೂ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅಲ್ವಾ? ಮನೆ ಒಳಗಾಗ್ಲಿ ಹೊರಗಾಗ್ಲಿ ಯಾವಾಗ್ಲೂ ನೀವು ನನ್ ಪರನೇ ನಿಂತಿದ್ದೀರಾ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂತ ನಿತ್ಯ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಕರ್ಣ ಸ್ಮೈಲ್ ಮಾಡ್ತಿರ್ತಾನೆ. ಸರಿ, ತುಂಬಾ ಹೊತ್ತಾಗಿದೆ, ಹೋಗ್ ಮಲ್ಕೊಳ್ಳಿ ಅಂತ ಕರ್ಣ ಹೇಳ್ದಾಗ, ಸರಿ ಆಯ್ತು ಅಂತ ನಿತ್ಯ ಮಲ್ಕೊಳ್ಳೋದಕ್ ಹೋಗ್ತಾಳೆ. ಅಷ್ಟ್ರಲ್ಲಿ ನಿಧಿ ಬಂದು ನಿತ್ಯನ್ ಹತ್ರ ಮಾತಾಡ್ಬೇಕಾದ್ರೆ ಕರ್ಣನ್ ಬಗ್ಗೆ ಹೇಳ್ಕೊಂಡು ನಿತ್ಯ ಖುಷಿ ಪಡ್ತಿರ್ತಾಳೆ. ಅಕ್ಕ, ಟೈಮ್ ಆಯ್ತು ಮಲ್ಕೋ ಅಂತ ನಿಧಿ ಹೇಳ್ದಾಗ, ಸರಿ ಆಯ್ತು ಅಂತ ನಿಧಿ ಮಲ್ಕೊಳ್ಳೋದಕ್ ಹೋಗ್ತಾಳೆ. ಆಗ ಬೆಡ್ಶೀಟ್ ಅನ್ನ ಎತ್ಕೊಳ್ಳೋದಕ್ ಹೋದಾಗ, ಅಮ್ಮ ನೋವಾಗ್ತಿದೆ ಅಂತ ಹೇಳ್ತಾಳೆ. ಅಕ್ಕ, ಏನಾಯ್ತು ನಿನ್ಗೆ? ಎಲ್ಲಿ ಕಾಲ್ ತೋರ್ಸು ಅಂತ ನಿಧಿ ಹೇಳಿ ಕಾಲ್ನ ನೋಡಿದಾಗ ಕಾಲು ಸ್ವಲ್ಪ ಸ್ವೆಲ್ಲಿಂಗ್ ಆಗಿರುತ್ತೆ. ಅಕ್ಕ, ನಿನ್ಗೆ ಕಾಲು ಸ್ವೆಲ್ ಆಗಿದೆಯಾ? ನಿನ್ಗೆ ಹಾಸ್ಪಿಟಲ್ ಅಲ್ಲಿ ಕೆಲ್ಸ ಆಗ್ತಿದೆ ಜಾಸ್ತಿ, ಓವರ್ ಸ್ಟ್ರೆಸ್ ಅನ್ಸ್ತಿದೆ. ನೀನು ನನಗ್ ಹೇಳು, ನಿನ್ ಕೆಲ್ಸನೆಲ್ಲ ನಾನೇ ಮಾಡ್ತೀನಿ ಕಣೆ, ಓಕೆನಾ ಅಂತ ನಿಧಿ ಕೇಳ್ಬೇಕಾದ್ರೆ, ನೋಡೆ, ಮೊದ್ಲು ನೀನು ನನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಡ್ಬೇಕು ಅಂತ ನಿತ್ಯ ಹೇಳ್ತಾಳೆ. ಅಲ್ಲ ಕಣೆ ಅಕ್ಕ, ನಿನಗೆ ನಾನ್ ಕೇರ್ ಮಾಡ್ದೆ ಯಾರ್ ಮಾಡ್ತಾರೆ ಹೇಳು ಅಂತ ನಿಧಿ ಹೇಳಿದಾಗ, ನೋಡೆ, ಬರೀ ನನ್ ಬಗ್ಗೆನೇ ಕೇರ್ ಮಾಡ್ತಿದ್ರೆ ನಿನ್ ಬಗ್ಗೆ ನೀನ್ ಯಾವಾಗ ಯೋಚನೆ ಮಾಡ್ತೀಯಾ? ನೀನ್ ಬರೀ ನನ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಿನ್ ಲೈಫ್ ಬಗ್ಗೆ ಯಾವಾಗ ನೋಡ್ತೀಯಾ? ನನ್ ಕತೆ ಬಿಟ್ಟಾಕು. ಈಗ ನೀನು ನಿನ್ ಲೈಫ್ ಬಗ್ಗೆ ಯೋಚನೆ ಮಾಡ್ತೀಯಾ ಅಂತ ನನ್ಗೆ ಪ್ರಾಮಿಸ್ ಮಾಡು ಅಂತ ನಿತ್ಯ ಕೇಳ್ಬೇಕಾದ್ರೆ, ಸರಿ ಆಯ್ತು ಪ್ರಾಮಿಸ್ ಅಂತ ನಿಧಿ ಹೇಳ್ತಾಳೆ. ನೋಡು, ಇನ್ಮೇಲಾದ್ರೂ ನಿನ್ ಬಗ್ಗೆ ಯೋಚನೆ ಮಾಡೋದನ್ ಕಲಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು. ಆದಷ್ಟು ಬೇಗ ನೀನ್ ಪ್ರೀತಿಸಿರೋ ಹುಡುಗನ್ನ ನನ್ಗೆ ಇಂಟ್ರೊಡ್ಯೂಸ್ ಮಾಡು ಅಂತ ನಿತ್ಯ ಹೇಳ್ಬೇಕಾದ್ರೆ, ನಿಧಿ ತನ್ ಮನ್ಸಲ್ಲೇ ಅನ್ಕೊಳ್ತಿರ್ತಾಳೆ. ಅಕ್ಕ, ಕರ್ಣ ಸರ್ ಮತ್ತೆ ನನ್ ಪ್ರೀತಿನ ಆದಷ್ಟು ಬೇಗ ನಿನ್ ಹೇಳ್ತೀನಿ ಕಣೆ. ಆದಷ್ಟು ಬೇಗ ನಿನ್ ಲೈಫ್ ಸೆಟ್ಲ್ ಆದ್ರೆ ಸಾಕು ಅಂತ ಕಾಯ್ತಾ ಇದ್ದೆ. ಇವಾಗ ಸರ್ ನಿನಗೋಸ್ಕರ ಅಂತ ಬೋರ್ಡ್ ಮೆಂಬರ್ ಆಗಿ ಮಾಡಿದ್ದಾರೆ. ಈಗ ನಿನ್ ಲೈಫ್ ಸೆಟ್ಲ್ ಆದಂಗೆ ಕಣೆ. ನಾನ್ ಆದಷ್ಟು ಬೇಗ ನನ್ ಮುದ್ದು ಹತ್ರ ಮಾತಾಡಿ ನನ್ ಪ್ರೀತಿನ ನಿನಗೆ ಗೊತ್ತಾಗೋ ರೀತಿ ಮಾಡ್ತೀನಿ. ನಾನು ನನ್ ಮುದ್ದು ಯಾವಾಗ ಒಂದಾಗ್ತೀವೋ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಅವಳ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಈ ಕಡೆ ನಿತ್ಯ ಕರ್ಣ ನನ್ಗೋಸ್ಕರ ಇಷ್ಟೆಲ್ಲಾ ಮಾಡ್ತಿದಾರಲ್ಲ ಅಂತ ಅವಳು ಮನ್ಸಲ್ಲೇ ಅನ್ಕೊಂಡು ಕರ್ಣನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಕರ್ಣ ತೋರಿಸ್ತಿರೋ ಪ್ರೀತಿ ಕಾಳಜಿಗೆ ನಿತ್ಯ ಏನಾದ್ರೂ ಕರ್ಣನ್ನ ಲವ್ ಮಾಡ್ಬಿಡ್ತಾಳ? ಕರ್ಣ ಮತ್ತೆ ನಿಧಿ ಲವ್ ಸ್ಟೋರಿನ ನಿತ್ಯನ್ ಹತ್ರ ಹೇಳೋಷ್ಟ್ರಲ್ಲಿ ಏನಾದ್ರೂ ದೊಡ್ಡ ಅನಾಹುತ ಆಗೋ ರೀತಿ ಇದೆಯಾ? ರಮೇಶ್ ಬೇರೆ ಮನೇಲಿ ಪೂಜೆ ಬೇರೆ ಇಟ್ಕೊಂಡಿದಾನೆ. ಆ ಪೂಜೆಯಿಂದ ನಿತ್ಯಂಗ್ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ತಾನ? ನಿತ್ಯ ಮತ್ತೆ ಹಾಸ್ಪಿಟಲ್ಗೆ ಹೋಗ್ದೇ ಇರೋ ರೀತಿ ರಮೇಶ್ ಏನಾದ್ರೂ ಪ್ಲಾನ್ ಮಾಡಿದಾನ? ಯಾಕಂದ್ರೆ ಈಗ ಆಲ್ರೆಡಿ ಅವ್ನ್ಗೆ ಕರ್ಣನ್ ಮೇಲೆ ನಿತ್ಯನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಆಗಿದೆ. ಇದೇ ಸರಿಯಾದ ಸಮಯ ಅಂತ ನಾಳೆ ಪೂಜೆಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ತಾನ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.